ಫ್ರೆಂಡ್ಸ್, ಈ ರೀತಿಯಾಗಿ ಮೀನು ಸಾರನ್ನ ಮಾಡಿ ನೋಡಿ. ತುಂಬ ರುಚಿಯಾಗಿರುವಂಥ ಮೀನು ಸಾರು ರೆಡಿ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ತೊಗರಿಬೇಳೆ, 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು 3/4 ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು 2 ಮೀಡಿಯಮ್ ಸೈಜ್ನ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ತೊಗೊಂಡಾದ್ಮೇಲೆ ಅದನ್ನು ಕೆಂಪಗೆ ಹುರ್ಕೋಬೇಕು. ಈಗ ನಾನು ಬೆಳ್ಳುಳ್ಳಿ ಒಂದು 10 ಎಸಳು ಹಾಕ್ಕೊಂಡಿದ್ದೀನಿ. ಶುಂಠಿ 1 ಇಂಚ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಅದನ್ನೂ ಅಷ್ಟೇ ಫ್ರೈ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ 3, ಒಣಮೆಣ್ಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ. ಮತ್ತು 1 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಹುಣಸೆಹಣ್ಣು ನಮಗೆ ಎಷ್ಟು ಬೇಕೋ ಅಷ್ಟು ಹುಳಿಗೋಸ್ಕರ ನಾವು ಹಾಕ್ಕೋಬೇಕು. ಮತ್ತು ಧನಿಯಾ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಧನಿಯಾ ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು 1.5 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಚೆನ್ನಾಗಿ ಇದೆಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನಾನು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ತುಂಬ ಬಿಸಿ ಇರಬೇಕಾದ್ರೇ ರುಬ್ಕೋಬಾರ್ದು, ಮಿಕ್ಸಿ ಕೆಟ್ಟೋಗುತ್ತೆ. ಆದ್ದರಿಂದ ನಾವು ಸ್ವಲ್ಪ ತಣ್ಣಗಾದ ಮೇಲೇ ನಾವು ಹಾಕ್ಕೋಬೇಕಾಗುತ್ತೆ. ಈಗ 1 ಕಪ್ ಆಗೋಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಮತ್ತು ಚಕ್ಕೆ 1 ಇಂಚು, ಲವಂಗ 4 ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ. ಒಂದು ಚಿಕ್ಕ ಸೈಜ್ನ ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಕರಿಬೇವು ಒಂದು 15ರಿಂದ 20 ಎಲೆ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ತುಂಬ ಟೇಸ್ಟ್ ಕೊಡುತ್ತೆ ಕರಿಬೇವು ಹಾಕಿದ್ರೆ. ಟೊಮೊಟೊ 1 ತೊಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಡಿದ್ದೀನಿ. ಮತ್ತು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಗಟ್ಟಿ ಇರಬೇಕಾದ್ರೇ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಬೇಕಾದಷ್ಟು ನಮಗೆ ನೀರು ಹಾಕ್ಕೊಂಡು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು. ಮೀನು ಸಾರಿಗೆ ಉಪ್ಪು, ಹುಳಿ, ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್. ಯಾಕೆಂದರೆ ಮೀನು ಸ್ವಲ್ಪ ಈ ಉಪ್ಪು ಖಾರ ಎಲ್ಲ ಜಾಸ್ತಿ ಇದ್ದರೆ ಮೀನು ಸಾರು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ ನಮಗೆ. ನೋಡಿ, ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಬರೀ ಸಾರನ್ನೇ ಕುದಿಸ್ಕೋಬೇಕಾಗುತ್ತೆ. ಈ ನೋಡಿ, ಈ ಥರ ತಿರುಗಿಸ್ಕೊಂಡು ನಾವು ಕುದಿಸ್ಕೋಬೇಕು. ನೋಡಿ, ಈ ಥರ ಕುದೀತಾ ಇರಬೇಕಾದ್ರೆ ಇವಾಗ ನಾನು ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಜಾಸ್ತಿ ನೀರು ಥರ ಬೇಕು ಅಂತಂದ್ರೂ ಸಹ ಮಾಡ್ಕೋಬೋದು. ಗಟ್ಟಿ ಆದ್ರೂ ನೀರು ಬೇಕಾದರೆ ಮಾಡ್ಕೋಬೋದು. ನಮಗೆ ಯಾವ ಥರ ಬೇಕಾದ್ರೂ ನಾವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ನೋಡಿ, ಈಗೆಲ್ಲ ಮೀನೆಲ್ಲ ಹಾಕಾದ್ಮೇಲೆ ನಾನು ಚೆನ್ನಾಗಿ ಒಳಗಡೆ ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಯಾಕೆಂದರೆ ಮಸಾಲೆ ಎಲ್ಲ ಮೀನಿಗೂ ಹಿಡಿಬೇಕಲ್ವ. ಆದ್ದರಿಂದ ನೋಡಿ, ಈ ಥರ ಸ್ವಲ್ಪ ತಿರುಗಿಸಿ ಒಳಗಡೆ ಇದೆಲ್ಲ ಸ್ವಲ್ಪ ಮೇಲಕ್ಕೆ ಬರೋಂಗೆ ನಾನು ಎಲ್ಲ ತಿರುಗಿಸ್ಕೊತಾ ಇದ್ದೀನಿ. ಆದಷ್ಟು ಜಾಸ್ತಿ ತಿರುಗಿಸ್ಬಾರ್ದು. ಮಸಾಲೆ ಎಲ್ಲ ಕುದಿಬೇಕಾದ್ರೆ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಕುದಿಬೇಕು ಅಷ್ಟೇ. ಜಾಸ್ತಿ ಕುದಿಸೋದು ಬೇಡ ಫ್ರೆಂಡ್ಸ್. ಯಾಕೆಂದರೆ ಮಸಾಲೆ ಚೆನ್ನಾಗಿ ಕುದಿಯೋದ್ರಿಂದ ಬಿಸಿಗೇ ಅರ್ಧ ಬೆಂದೋಗಿರುತ್ತೆ ಮೀನು. ಈಗ ನಾನು ಒಂದು 5 ನಿಮಿಷ ನಾನು ತಟ್ಟೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಈಗ ಬೆಂದಿದೆ. ಮೇಲೆದೆಲ್ಲ ಸ್ವಲ್ಪ ಕೆಳಗಡೆ ಮಾಡಬೇಕಾಗುತ್ತೆ. ನೋಡಿ, ಸುಮ್ಮನೆ ಜಾಸ್ತಿ ಕೈ ಆಡಿಸ್ಬಾರ್ದು. ಈಗ ಬಿಸಿ ಇರಬೇಕಾದ್ರೆ ಎಲ್ಲ ಪೀಸಾಗಿ ಹೋಗುತ್ತೆ. ಈ ಥರ ಬೇಯಿಸ್ಬಿಟ್ಟು ನಾವು ಇದನ್ನ ತಣ್ಣಗಾಗೋದಕ್ಕೆ ಒಂದು ಅರ್ಧ ಗಂಟೆ ನಾವು ಇದನ್ನ ಕದಿಸ್ತೀರ ಹಂಗೆ ಒಂದು ಅರ್ಧ ಗಂಟೆ ಬಿಸಿಯಲ್ಲೇ ಬಿಟ್ಬಿಡಬೇಕು. ಅವಾಗೆಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಜಾಸ್ತಿ ಕದಿಸ್ಬಾರ್ದು ಫ್ರೆಂಡ್ಸ್. ನೋಡಿ, ಸುಮ್ಮನೆ ಆ ಥರ ತಿರುಗಿಸ್ಕೋಬೇಕಾಗುತ್ತೆ. ಈಗ ನಾನು ನೋಡಿ, ಈಗೆಲ್ಲ ಆಗಿದೆಯಲ್ಲ, ಇದನ್ನ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಅರ್ಧ ಗಂಟೆ ಹಾಗೆ ಇಟ್ಕೊಂಡ್ರೆ ಇದರಲ್ಲಿರೋ ಉಪ್ಪು ಖಾರ ಎಲ್ಲ ನೀಟಾಗಿ ಹೇಳ್ಕೊಳ್ಳುತ್ತೆ. ಮತ್ತು ರಾತ್ರಿ ಮಾಡಿ ಇದನ್ನ ಬೆಳಗ್ಗೆ ತಿಂದರೆ, ತಣ್ಣಗಿರೋದನ್ನ ತಿಂದರೆ ತುಂಬ
ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತಲ್ಲ, ಆವಾಗ ತುಂಬ ರುಚಿಯಾಗಿರುತ್ತೆ ನೋಡಿ. ಈಗ ಸಾಕಾಗಿದೆ ಇದನ್ನ ಬೇಯಿಸಿದ್ದು, ಈಗ ಬೆಂದಿದೆ ನೋಡಿ. ಇದನ್ನ ನಾನು ಇವಾಗ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಾದಮೇಲೆ ಈಗ ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಒಂದು ಅರ್ಧ ಗಂಟೆ ಹಂಗೆ ಇದು ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ನಾವು ಇವಾಗ ತಿರುಗ್ಸೋಕೆ ಹೋಗಲಿ, ಇಲ್ಲಾಂದರೆ ಸರ್ವ್ ಮಾಡ್ಕೊಳಕ್ಕೆ ಹೋದ್ರೂ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಬೆಂದಿರೋದ್ರಿಂದ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ತಣ್ಣಗಾಗಿದೆ ಇದು. ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. ನಮಗೆ 5ರಿಂದ 10 ನಿಮಿಷ ಸಾಕು ಫ್ರೆಂಡ್ಸ್ ನಮಗೆ ಮೀನು ಬೇಯೋದಕ್ಕೆ. ಈಗ ನೋಡಿ ರೆಡಿಯಾಗಿರುವಂಥ ನಾನು ಮೀನನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾವು 10 ನಿಮಿಷ ಬಿಡೋದ್ರಿಂದ ನೋಡಿ ನಾವು ಯಾವ ಥರ ಎತ್ಕೊಂಡ್ರೂ ಕಿತ್ತೋಗಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಲ್ಲೂ ಕಿತ್ತೋಗಲಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಸಹ ಹಾಕ್ಕೋಬೋದು. ಈಗ ರೆಡಿಯಾಗಿರುವಂಥ ಮೀನು ಸಾರು ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.